ಈಗ ಸಿನಿಮಾದಲ್ಲಿ ಸಹಜವಾಗಿ ರೈತರ ಪರವಾಗಿ ರೈತರ ಕಾಳಜಿ ಇರುವಂತಹ ಪಾತ್ರಗಳು ಮಾಡ್ತಾರೆ. ಮ್ಯಾಂಗೋ ಮೇಳಕ್ಕೆ ಬಂದಿದ್ದೀವಿ, ರೈತರ ಶ್ರಮ ಮ್ಯಾಂಗೋ ಬಗ್ಗೆ ನಿಮಗೆ ಇಲ್ಲಪ್ಪ, ಭಾಳ ಖುಷಿಯಾಗುತ್ತೆ. ಯಾಕೆಂದರೆ ನಾನು ಈ ಕಾರ್ಯಕ್ರಮದ ಬಗ್ಗೆ ಕೇಳಿದಾಗಲೇ ಖುಷಿ ಆಯಿತು. ಅಂದರೆ ರೈತರು ಬಂದು ಇಲ್ಲಿ ಮಾಲಲ್ಲಿ ಮಾವು ಮೇಳದಲ್ಲಿ ಅವರ ಮಾವು ಹಳಸು ಎಲ್ಲದನ್ನು ಸ್ಟ್ರೈಟಾಗಿ ಗ್ರಾಹಕರಿಗೆ ಸೆಲ್ ಮಾಡ್ಬೋದು. ಸೊ ರೈತರಿಗೆ ಒಂದು ಒಳ್ಳೆಯ ವೇದಿಕೆ ಮಾಡಿಕೊಂಡಿದ್ದಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಗಿರಣಮಲಲ್ಲಿ ಸುಮಾರು 1,00,000 ಬುಕ್ಸು ಪುಸ್ತಕ ಮೇಳ ಕೂಡ ನಡೀತಾ ಇದೆ. ಮಕ್ಕಳಿಗೆ ಬೇಕಾಗಿರೋ ಪುಸ್ತಕಗಳಿಂದ ಹಿಡಿದು ಎಲ್ಲ ಏಜ್ ಗ್ರೂಪಿಗೆ ಬೇಕಾಗಿರೋ ಪುಸ್ತಕಗಳು ಕೂಡ. ಸೊ ಸಮ್ಮರ್ ಹಾಲಿಡೇಸ್ಗೆ ಈ ಥರದ್ದೊಂದು ಕಾರ್ಯಕ್ರಮ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಎಷ್ಟು ದಿನ ಇರ್ತಿದ್ವು? ಆಲ್ಮೋಸ್ಟು 4-5 ಡೇಸ್ ಇರುತ್ತೆ. ಎಲ್ಲರೂ ಸಂಡೇವರೆಗೂ ಇರುತ್ತೆ. ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಸರ್, ಇದು ಬಿಟ್ಟು ಮಾತಾಡೋದಾದರೆ ಪಹಲ್ಗಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಪರೇಷನ್ ಸಿಂಧೂರ್ ಆಗಿದೆ. ಸೊ ಒಬ್ಬ ಯೋಧರನ್ನ ಯೋಚಿಸಿ ಮಾತಾಡೋದಾದರೆ ದೇಶದ ಬಗ್ಗೆ ಟೆರರಿಸಮ್ಗೆ ಯಾವತ್ತೂ ಆನ್ಸರ್ ಮಾಡಲೇಬೇಕಲ್ಲ. ಸೊ ವಿ ಹ್ಯಾವ್ ಗಿವನ್ ಎ ಗುಡ್ ಆನ್ಸರ್. ಅದು ಯಾವತ್ತಿದ್ರೂ ಪ್ರತಿ ಸರಿನೂ ಹಾಗೆ ನಾವು ಆನ್ಸರ್ ಮಾಡಿದ್ದೀವಿ. ಆ್ಯಂಡ್ ಈ ಸರಿನೂ ಕೂಡ ಡೆಫಿನೆಟ್ಲಿ ಒಳ್ಳೆ ಆನ್ಸರ್. ಟೆರರಿಸ್ಟ್ ಕ್ಯಾಂಪ್ಸ್ಗಳನ್ನ ಏನು ಮಾಡಿ ಅದೇನು ಆಪರೇಷನ್ ಸಿಂಧೂರ ಮಾಡಿದ್ದಾರೆ, ದಟ್ಸ್ ವೆರಿ ಗುಡ್. ಎಲ್ಲರೂ ಖುಷಿ ಪಡೋವಂಥದ್ದೇನೆ ಅದು. ಇದೇ ಸಂದರ್ಭದಲ್ಲಿ ಸೋನು ನಿಗಮ್ ವಿಚಾರ ಕೂಡ ಡೆವಲಪ್ಮೆಂಟಲ್ಲಿದೆ. ಸೊ ಕನ್ನಡ ನಾಡಿನ ವಿಷಯ ಬಂದಾಗ ಒಂದಿಷ್ಟು ಅಪೋಸ್ಗಳು ಕಾಣ್ತಾ ಇದೆ. ಕ್ಷಮೆ ಕೇಳಿದ್ದಾರೆ. ನಾಡು ನುಡಿಗೆ ಎಲ್ಲರೂ ನಿಂತ್ಕೊಳ್ಳೇಬೇಕು. ಆ್ಯಂಡ್ ಸೋನು ನಿಗಮ್ ಅವರು ಕೂಡ ಕನ್ನಡದ ಬಗ್ಗೆ ತುಂಬ ಕಾಳಜಿ ಇದು ಎಲ್ಲ ಇದ್ದಂಥ ಕಲಾವಿದರೇ. ಐ ಥಿಂಕ್ ಆ ಸಿಚುವೇಷನಲ್ಲಿ ಮೈಟ್ ಹ್ಯಾವ್ ರಿಯಾಕ್ಟೆಡ್ ಡಿಫ್ರೆಂಟ್ಲಿ. ಸೊ ಅವ್ರ ಕಾಂಟ್ರಿಬ್ಯೂಷನ್ ಕೂಡ ತುಂಬ ಚೆನ್ನಾಗಿದೆ. ಅವ್ರ ಹಾಡುಗಳೆಲ್ಲ ಭಾಳ ಎಂಜಾಯ್ ಮಾಡಿದ್ದೀವಿ. ಕನ್ನಡ ಹಾಡುಗಳಿಗೆ ಭಾಳ ಒಳ್ಳೆ ಕಾಂಟ್ರಿಬ್ಯೂಷನ್ ಇದೆ. ಸೊ ಮೋಸ್ಟ್ಲಿ ಅವತ್ತಿನ ಸಿಚುವೇಷನಲ್ಲಿ ಮೈಟ್ ಅಂದರೆ ಅವ್ರ ರಿಯಾಕ್ಷನ್ ಮೋಸ್ಟ್ಲಿ ಬೇರೆ ಥರ ಕನ್ವೆ ಆಗಿರ್ಬೋದು ಅಥವಾ ರಾಂಗಾಗಿ ರಿಯಾಕ್ಟ್ ಮಾಡಿರ್ಬೋದು. ಬಟ್ ಕನ್ನಡ ಅಂತ ಬಂದಾಗ ನಾವೆಲ್ಲರೂ ಕನ್ನಡದ ಪರವಾಗಿಯೇ ಇರ್ತೀವಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸೊ ಅದು ನಾವು ನಿಂತ್ಕೊಳ್ಳೇಬೇಕು ತುಂಬ ಸ್ಟ್ರಾಂಗಾಗಿ. ಕನ್ನಡದ ಪರವಾಗಿ ನಾವು ಯಾವಾಗಲೂ ಇದ್ದೇ ಇರ್ತೀವಿ. ಯಾಕಂದರೆ ಅದೇ ನಮಗನ್ನ, ಅದೇ ನಮ್ಮ ಜೀವ, ಅದೇ ನಮಗೆಲ್ಲನೂ ಕೊಟ್ಟಿರೋದು. ನೀವು ಹಣ್ಣು ತಿಂದ್ರೆ ಸರ್ ಮ್ಯಾಂಗೋ ಟೇಸ್ಟ್ ಮಾಡಿದ್ರೆ ಯಾವ್ದು ಇಷ್ಟ ಆಯ್ತು? ಎಲ್ಲ ತೊಗೊಂಡು ಹೋಗ್ತೀನಿ, ಎಲ್ಲ ಟೇಸ್ಟ್. ನನಗೆ ಹಳಸಿನ ಹಣ್ಣು, ಮಾವಿನ ಹಣ್ಣು ಬಹಳ ಇಷ್ಟ. ಹಂಗೇನಿಲ್ಲ, ಎಲ್ಲದೂ ಟೇಸ್ಟ್ ಮಾಡ್ತೀನಿ. ಎಲ್ಲದೂ ತುಂಬ ಇಷ್ಟ ನನಗೆ. ಎಲ್ಲ ಮಾವಿನ ಹಣ್ಣು ಇಷ್ಟ. ಡಾಕ್ಟರ್ ಸಜೆಷನ್ ಮಾಡ್ತಾರಾ ಈ ಥರ ಹಣ್ಣು ತಿನ್ನಬೇಕು ಅಂತ? ಅದಕ್ಕೆಲ್ಲ ಯಾವ ಸಜೆಷನ್ ನೇಚರೇ ಸಜೆಸ್ಟ್ ಮಾಡಿದೆ ತಿನ್ನಿ ಅಂತ. ತಿನ್ನೋದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.